ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಕಾನೂನಿನ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಜಟಿಲವಾಗ್ತಕ್ಕಂತಹ ದಿವಸ. ಯಾವುದೋ ನ್ಯಾಯಾಂಗದ ವಿಚಾರದಲ್ಲಿ ಅಥವಾ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ನೀವಿದ್ದರೆ ಅಲ್ಲಿ ವಿಚಾರಗಳು ಒಂದಷ್ಟು ಕಗ್ಗಂಟಾಗ್ತಕ್ಕಂಥದ್ದು, ಅಷ್ಟು ಸರಳ ಸುಲಭವಾಗಿ ನಿಮ್ಮ ವ್ಯವಹಾರಗಳು ನಡೆಯುವಂಥದ್ದು ಆಗಿರೋದಿಲ್ಲ ಅಂತ ಹೇಳಬೇಕು. ವಿದೇಶ ಪ್ರವಾಸದಲ್ಲಿ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು. ವಿದೇಶ ಅಂದ ತಕ್ಷಣ ಫಾರಿನ್ ಅಂತ ಒಂದೇ ಅರ್ಥವನ್ನು ಮಾಡಿಕೊಳ್ಳುವಂಥದ್ದು ಬೇಡ. ನಮ್ಮ ಸ್ಥಳವನ್ನು, ನಮ್ಮ ಕ್ಷೇತ್ರವನ್ನು ಬಿಟ್ಟು ಬೇರೆ ಕಡೆಗೆ ಪ್ರಯಾಣ ಮಾಡ್ತಕ್ಕಂಥದ್ದು ಕೂಡ ತೊಂದರೆಗೆ ಕಾರಣವಾಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಬಂಧುಗಳ ಮಾತಿನಿಂದ ಬೇಸರವಾಗುತ್ತೆ. ಯಾವುದೋ ವ್ಯವಹಾರಕ್ಕೋ ಅಥವಾ ಬಂಧುತ್ವಕ್ಕೋ ಸಂಬಂಧಪಟ್ಟ ಹಾಗೆ ನೆಂಟಸ್ತಿಕೆಯಲ್ಲಿ ಮಾತುಗಳು ಬಂದಾಗ ನೆಂಟರು ಮಾತಾಡ್ತಕ್ಕಂಥದ್ದು ಮನಸ್ಸಿನ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಆ ರೀತಿಯ ಬೇಸರದ ಮಾತುಗಳನ್ನು ಅವರು ಆಡ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾವುದೇ ವಿಚಾರವನ್ನು ಮಾಡಿದರೂ ಕೂಡ ಯಾರ ಜೊತೆಗೂ ಕೂಡ ನಂಬಿಕೆಯನ್ನಾಗಲಿ ಸ್ನೇಹವನ್ನಾಗಲಿ ಇವತ್ತು ಹೊಸದಾಗಿ ನೀವು ಬೆಳೆಸುವಂಥದ್ದು ಬೇಡ. ಏನೋ ಒಂದು ರೀತಿಯ ಅಪನಂಬಿಕೆಗೆ ಒಳಗಾಗಿದ್ದಂತಹ ವ್ಯಕ್ತಿಯನ್ನು ಈ ದಿವಸ ನಾನು ನಂಬಿಡ್ತೀನಿ ಅಂತ ಹೇಳಿ ಅಂದುಕೊಳ್ಳುವಂಥದ್ದು ಮೂರ್ಖತನವಾಗುತ್ತೆ. ಆಲೋಚನೆಯನ್ನು ಮಾಡಿ. ಅಪರಿಚಿತರನ್ನು ನಂಬಿದ್ರಂತೂ ದ್ರೋಹಕ್ಕೆ ಅವಕಾಶಗಳಿದ್ದೇ ಇದೆ. ಯಾಕೆ ಅಂತಂದರೆ ಯಾವಾಗ ವಂಚನೆ ಆಗುತ್ತೆ, ಮೋಸ ಆಗುತ್ತೆ, ದ್ರೋಹ ಆಗುತ್ತೆ ಅನ್ನುವಂಥ ಸೂಚನೆ ಇದೆಯೋ ಆಗ ಇವೆಲ್ಲ ತನ್ನಿಂದ ತಾನೇ ಹುಡುಕೊಂಡು ಬರ್ತಕ್ಕಂಥದ್ದು. ಯಾವುದೋ ವ್ಯಕ್ತಿ ಎಲ್ಲೋ ಪರಿಚಯವಾಗ್ತಾನೆ, ಅವನ ಗುರುತು ಪರಿಚಯ ಏನೂ ಇರುವುದಿಲ್ಲ, ಅವನನ್ನು ನಂಬುವಂಥದ್ದು, ಅವನ ಜೊತೆಯಲ್ಲಿ ವ್ಯವಹಾರವನ್ನು ಮಾಡುವಂಥದ್ದು, ಹಣಕಾಸು ಇತ್ಯಾದಿಗಳನ್ನು ಕೇಳಿದಾಗ ಕೊಡುವಂಥದ್ದು, ಮತ್ತು ಅದಕ್ಕೋಸ್ಕರವಾಗಿ ಕಷ್ಟಪಡುವಂಥದ್ದು, ವಂಚನೆಗೆ ಮೋಸಕ್ಕೆ ಒಳಗಾಗುವಂಥದ್ದಾಗತ್ತೆ. ಹಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಥವಾ ಕಳ್ಳತನವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆ ದೃಷ್ಟಿಯಿಂದ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಆಂಜನೇಯನ ಅನುಗ್ರಹದಿಂದ ಮಾತ್ರ ಈ ರೀತಿಯ ಕಷ್ಟಗಳಿಂದ ಹೊರಬರಲಿಕ್ಕೆ, ಇದನ್ನೆಲ್ಲ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು ಶುಭವಾಗಿದೆ. ವೃಷಭ ರಾಶಿ. ವೈವಾಹಿಕ ವಿಚಾರದಲ್ಲಿ, ಸಾಂಸಾರಿಕವಾಗಿ, ದಾಂಪತ್ಯದಲ್ಲಿ ಗಂಡ ಹೆಂಡತಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ, ಜಗಳವಾಗುತ್ತೆ. ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರು ಕೇಳದೇ ಇರುವಂತಹ ಒಂದು ಸ್ಥಿತಿ, ವಾತಾವರಣ ಉಂಟಾಗುವಂಥದ್ದಿದೆ. ಜಗಳಕ್ಕೆ ಇದೆಲ್ಲ ಮೂಲ ಕಾರಣ ಅಂತ ಹೇಳಬೇಕು. ಯಾವುದೋ ಒಂದು ವಿಷಯವನ್ನು ಇಟ್ಟುಕೊಂಡು ಜಗಳ ಮಾಡುವಂಥದ್ದು, ಮನಸ್ತಾಪವನ್ನು ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಆತ್ಮೀಯರಿಂದಲೂ ಕೂಡ ನಿಮಗೆ ಬೇಸರವಾಗ್ತಕ್ಕಂತಹ ದಿವಸ. ಏನೋ ನನ್ನ ಪರವಾಗಿ ಮಾತಾಡ್ತಾರೆ ಅಂತ ಹೇಳಿ ನಿಮ್ಮ ಆತ್ಮೀಯರನ್ನು ನೀವು ನಂಬಿದರೆ ನಿಮಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು, ನಿಮಗೆ ವಿರುದ್ಧವಾದ ಹೇಳಿಕೆಯನ್ನು ಕೊಡುವಂಥದ್ದು ತುಂಬ ಬೇಸರವನ್ನು ತರುತ್ತೆ. ನಿಮ್ಮ ಮನಸ್ಸಿನ ವ್ಯಾಕುಲತೆ ನಿಯಂತ್ರಣದಲ್ಲಿರಬೇಕು. ಮನಸ್ಸಿನಲ್ಲಿ ಆಗ್ತಕ್ಕಂತಹ ಕಳವಳ ಏನಿದೆ, ಉದ್ವೇಗ ಏನಿದೆ, ಕೋಪ ಏನಿದೆ, ಅದು ನಿಮ್ಮ ನಿಯಂತ್ರಣವನ್ನು ತಪ್ಪಿದರೆ ಬೇರೆ ಬೇರೆ ಅನಾಹುತಕ್ಕೆ ಅವಕಾಶಗಳಾಗತ್ತೆ. ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಯಾವಾಗ ಮಾನಸಿಕವಾಗಿ ಸಮಾಧಾನ ಇಲ್ಲ, ಬರೀ ಒತ್ತಡ ಅಥವಾ ಬೇರೆಯವರ ಬಗ್ಗೆನೇ ಯೋಚನೆ ಮಾಡುವಂಥದ್ದಾಗತ್ತೆ, ಆಗ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗುವಂಥದ್ದು ಸಹಜವಾಗಿರುತ್ತೆ. ನಿಮಗಿಂತ ಕಿರಿಯರನ್ನು, ಚಿಕ್ಕವರನ್ನು ಗೌರವಿಸ್ತಕ್ಕಂತಹದ್ದು ಕೆಲಸವನ್ನು ಮಾಡಿ. ಅವರ ಬಗ್ಗೆ ತಾತ್ಸಾರ ಅಥವಾ ತುಚ್ಛವಾದಂತಹ ಭಾವನೆ ಇದ್ದರೆ ಅದನ್ನು ತೆಗೆದುಹಾಕಿ, ದೂರ ಮಾಡಿ, ಅವರಿಗೂ ಕೂಡ ಗೌರವವನ್ನು ಕೊಡುವಂಥದ್ದಿರಲಿ. ಬಿಳಿ ಬಟ್ಟೆಯನ್ನು ಧಾರಣೆ ಮಾಡಿದರೆ ಮನಸ್ಸಿಗೆ ಸಮಾಧಾನ, ಸಂತೋಷ ಸಿಕ್ಕತ್ತೆ. ಹಾಗಾಗಿ ಆದಷ್ಟು ಈ ದಿವಸ ನಿಮ್ಮ ರಾಶಿಗೆ ಅಧಿಪತಿಯಾದಂತಹ ಶುಕ್ರನಿಗೆ ಪ್ರಿಯವಾದಂತಹ ಬಿಳಿಯ ಬಟ್ಟೆಯನ್ನು ಧಾರಣೆ ಮಾಡಿ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ಳಿ. ಮಾಡತಕ್ಕಂತಹ ಕೆಲಸದಲ್ಲಿ ಜಯ ನಿಮ್ಮದಾಗಲಿ. ಶಾಂತಿ ಸಮಾಧಾನಗಳು ನಿಮ್ಮನ್ನು ಕಾಪಾಡಲಿ. ಶುಭವಾದ. ಮಿಥುನ ರಾಶಿ. ಹಳೆಯದಾದಂತಹ ಕೆಲವು ಸಮಸ್ಯೆಗಳು ಬಗೆಹರಿಯುವಂತಹ ದಿವಸ, ಅದರ ಸೂಚನೆ ಇದೆ. ಆದರೆ ಪುರುಷ ಪ್ರಯತ್ನ ಅಂತಕ್ಕಂಥದ್ದು ಇರಬೇಕು. ಅಂದರೆ ನೀವು ಅದಕ್ಕೋಸ್ಕರವಾಗಿ ಒಂದಷ್ಟು ಕೆಲಸಗಳನ್ನು ಮಾಡಬೇಕು, ಹೋರಾಟವನ್ನು ಮಾಡಬೇಕು. ನನ್ನ ಸಮಸ್ಯೆಗಳು ಬಗೆಹರಿಲಿ ಅಂತಕ್ಕಂತಹ ದೈನ್ಯ ಭಾವ ನಿಮ್ಮಲ್ಲಿರಬೇಕು. ಬೇರೆಯವರ ಜೊತೆಯಲ್ಲಿ ವಿನಮ್ರರಾಗಿ ನಡ್ಕೊಳ್ಬೇಕು, ತಾಳ್ಮೆಯಿಂದ ವರ್ತಿಸಬೇಕು, ಸಂಸ್ಕಾರದ ಬಲದಿಂದ ನಿಮ್ಮ ಕೆಲಸಕ್ಕೆ ಮುಂದಾಗಬೇಕು. ಇವೆಲ್ಲ ಬಹಳ ಮುಖ್ಯವಾಗುತ್ತೆ. ಹಲವಾರು ವಿಚಾರಗಳಿಗೆ ಕುಟುಂಬದ ಬೆಂಬಲ ಸಿಕ್ಕತ್ತೆ. ಆದರೆ
ಅವರ ಮಾತಿಗೆ ಬೆಲೆ ನಿಮ್ಮಲ್ಲೂ ಇರಬೇಕಾಗುತ್ತೆ. ಕುಟುಂಬದವರು ಏನೋ ಸಲಹೆ ಕೊಡ್ತಾರೆ, ನಾವು ನಿನ್ನ ಜೊತೆಗೆ ಇದ್ದೀವಿ ಅಂತ ಹೇಳ್ತಾರೆ, ಆದರೆ ಅದನ್ನು ಉಳಿಸ್ಕೊಳ್ಬೇಕಲ್ಲ, ಅವರ ನಂಬಿಕೆಗೆ ನೀವು ಪಾತ್ರರಾಗಬೇಕಲ್ಲ, ಅವರ ಮನಸ್ಸನ್ನು ಗೆಲ್ಲಬೇಕಲ್ಲ, ಇದೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಉದ್ಯೋಗದ ಬದಲಾವಣೆ, ಸ್ಥಳ ಬದಲಾವಣೆಗೆ ಅವಕಾಶಗಳಿದೆ. ನಿಮಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋದಾದರೆ ಖಂಡಿತ ಪ್ರಯತ್ನ ಮಾಡಿ ಆ ಸ್ಥಳ ಬದಲಾವಣೆಯನ್ನು ಮಾಡಿಕೊಳ್ಳಿ, ಉದ್ಯೋಗ ಬದಲಾವಣೆಯನ್ನು ಮಾಡಿಕೊಳ್ಳಿ. ಅದು ನಿಮಗೆ ಅನುಕೂಲಕರವಾಗಿ ಪ್ರಸಾದವನ್ನು, ಫಲವನ್ನು ಕೊಡ್ತಕ್ಕಂಥದ್ದು. ಮಡದಿ ಮಕ್ಕಳ ಜೊತೆಯಲ್ಲಿ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇದೆ, ಆದರೆ ಯಾವುದೇ ರೀತಿಯ ಕಿರಿಕಿರಿಯನ್ನು ಮಾಡಿಕೊಳ್ಬೇಡಿ. ನೀವು ಸುಳ್ಳನ್ನು ಹೇಳ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾಟಕೀಯವಾಗಿ ನಡ್ಕೊಳ್ತಕ್ಕಂಥದ್ದು ಮನೆಯವರಿಗೆ ಗೊತ್ತಾದರೆ ನಿಮಗಿರತಕ್ಕಂತಹ ಗೌರವ ಪೂರ್ಣವಾಗಿ ಹೋಗುತ್ತೆ ಎನ್ನುವಂತಹ ಅರ್ಥ. ಸ್ನೇಹಿತರ ಆಕಸ್ಮಿಕವಾದಂತಹ ಭೇಟಿ ಆಶ್ಚರ್ಯವನ್ನು ತರುವಂಥದ್ದಾಗುತ್ತೆ. ಮನೆಯವರ ಜೊತೆಯಲ್ಲಿರುವಾಗ ಸ್ನೇಹಿತರ ಭೇಟಿಯಾಗಿ ಯಾವುದೋ ವಿಷಯವನ್ನು ಪ್ರಸ್ತಾಪ ಮಾಡಿದರೆ ಮನೆಯವರಿಗೆ ಆ ವಿಷಯವೇ ಗೊತ್ತಿರೋದಿಲ್ಲ. ಇಲ್ಲಿಯವರೆಗೆ ಗೌಪ್ಯವಾಗಿದ್ದಂತಹ ವಿಷಯ ಸ್ಫೋಟವಾಗ್ತಕ್ಕಂಥದ್ದಾಗುತ್ತೆ. ಹೆಣ್ಣು ಮಕ್ಕಳು ಮಾತೆಯರು ಆಭರಣದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ, ಆಭರಣವನ್ನು ಕಳ್ಕೊಳ್ತಕ್ಕಂತಹದ್ದು, ನಷ್ಟ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ, ಆ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಜಾಗ್ರತೆ ಇರಲಿ. ಒಂದು ವೇಳೆ ಆ ರೀತಿ ಏನಾದರೂ ನಷ್ಟವಾದರೆ ಕಾರ್ತವೀರ್ಯಾರ್ಜುನ ಎಂಬತಕ್ಕಂತಹ ರಾಜನನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಮತ್ತೆ ಸಿಕ್ಕುವುದಕ್ಕೆ ಅವಕಾಶವಾಗುತ್ತೆ. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ನೌಕರರು ಅಥವಾ ಕೆಲಸ ಮಾಡ್ತಕ್ಕಂಥವರು ತಮ್ಮ ಮೇಲಧಿಕಾರಿಯಿಂದ ಅಥವಾ ಆ ಕೆಲಸಕ್ಕೆ ಸಂಬಂಧಪಟ್ಟಂತಹ ಮುಖ್ಯಸ್ಥರಿಂದ ವಿಶೇಷವಾದಂತಹ ಹೊಗಳಿಕೆಯನ್ನು ನಿರೀಕ್ಷೆ ಮಾಡ್ಬೋದು. ನೀವು ಮಾಡಿದಂತಹ ಕೆಲಸ ಚೆನ್ನಾಗಿದೆ ಅನ್ನುವಂತಹ ಹೊಗಳಿಕೆ ನಿಮ್ಮ ಬಗ್ಗೆ ಬರುತ್ತೆ ಎನ್ನುವಂತಹ ಅರ್ಥ. ಅಂದುಕೊಂಡಂತಹ ಕೆಲಸವನ್ನು ಸಾಧಿಸಲಿಕ್ಕೆ ಒಳ್ಳೆಯ ದಿವಸ. ಹಾಗಾಗಿ ಈ ವಿಷಯವನ್ನು ತಿಳಿದು ನೀವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ, ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ. ಒಳ್ಳೆಯ ಕೆಲಸಕ್ಕೆ ಪ್ರತಿ ಕ್ಷಣವೂ ಕೂಡ ಬಹಳ ಮುಖ್ಯವಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದು. ಎಷ್ಟು ಕಷ್ಟಪಟ್ಟು ಅಭ್ಯಾಸಗಳನ್ನು ಮಾಡ್ತೀರೋ, ಮನಸ್ಸನ್ನು ಕೇಂದ್ರೀಕರಿಸಿ ಓದುತ್ತೀರೋ, ಅಷ್ಟೇ ನಿಮಗೆ ಪ್ರತಿಫಲ, ಫಲಿತಾಂಶಗಳು ಸಿಕ್ಕುವಂಥದ್ದಾಗತ್ತೆ. ತುಂಬ ಸೋಮಾರಿತನ, ಆಲಸ್ಯ ಕಾಡುವಂಥದ್ದಿದೆ. ಯಾಕೆ ಅಂತಂದರೆ ಶರೀರಕ್ಕೆ ಮುಖ್ಯವಾದಂತಹ ದೊಡ್ಡದಾದಂತಹ, ನಾವು ಪ್ರಯತ್ನಪೂರ್ವಕವಾಗಿ ದೂರ ಮಾಡಬೇಕಾದಂತಹ ಶತ್ರು ಅಂತ ಇದ್ದರೆ ಅದು ಆಲಸ್ಯ, ಸೋಮಾರಿತನ. ಹಾಗಾಗಿ ಆ ಸೋಮಾರಿತನ ನಮ್ಮನ್ನು ಆವರಿಸ್ಕೊಂಡು ಬಿಡ್ತು ಅಂತಾದರೆ ಯಾವ ಅದೃಷ್ಟ ಇರಲಿ, ದೈವಾನುಗ್ರಹ ಇರಲಿ, ನಮ್ಮ ಪ್ರಯತ್ನಗಳು ಇಲ್ಲದೇ ಯಾವ ಕೆಲಸಗಳು ಕೂಡ ಆಗದೇ ಇರುವಂಥದ್ದಾಗತ್ತೆ. ಅಂತಹ ಪುರುಷ ಪ್ರಯತ್ನಕ್ಕೆ ಮುಖ್ಯವಾಗಿ ಅಡ್ಡಿಯಾಗ್ತಕ್ಕಂಥದ್ದು ಸೋಮಾರಿತನ, ಅಥವಾ ಅವಕಾಶ ವಂಚನೆಗೆ ಕಾರಣವಾಗ್ತಕ್ಕಂಥದ್ದು ಸೋಮಾರಿತನ. ಯಾವುದೋ ಒಂದು ಕೆಲಸ ಆಗಬೇಕು, ಅದು ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದೆ ಅಂತಂದರೆ ನಮ್ಮ ಪ್ರಯತ್ನವೇ ಇಲ್ಲದೆ ಇದ್ದರೆ ಆ ಕೆಲಸ ಆಗೋದಾದರೂ ಹೇಗೆ ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು. ಸಂತೋಷವನ್ನು ಸರಿಯಾಗಿ ಅನುಭವಿಸ್ತಕ್ಕಂಥದ್ದು ಆಲಸ್ಯವನ್ನು ದೂರ ಮಾಡಿದಾಗ ಮಾತ್ರ. ಇಲ್ಲದೇ ಇದ್ದರೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರುವ ಸಂದರ್ಭದಲ್ಲಿ ನೀವು ಆಲಸ್ಯವನ್ನು ತೋರಿಸಿದರೆ ಅದು ಪೂರ್ಣವಾಗಿ ವ್ಯರ್ಥವಾಗುತ್ತೆ ಎನ್ನುವಂಥದ್ದು. ಇಂದಿನ ಕಾರ್ಯವನ್ನು ಇಂದೇ ಈಗಲೇ ಮಾಡ್ತೀನಿ ಅಂತಕ್ಕಂತಹ ಸತ್ಸಂಕಲ್ಪ ನಿಮ್ಮದಾಗಿರಬೇಕು, ಅಷ್ಟು ಅತ್ಯುತ್ಸಾಹ ನಿಮ್ಮದಾಗಿರಬೇಕು. ಆಗ ಮಾತ್ರ ಒಂದಷ್ಟನ್ನು ನಿಮ್ಮದಾಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಅರ್ಥ. ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.